ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ. ಇವತ್ತು ಬೆಳಗ್ಗೆ 5:45 ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನೀವೇನು ನೋಡ್ಬೋದು ಅಂತ ಅಂದರೆ ನಮ್ಮ ಸೌತ್ ಕ್ಯಾನಡಾ ಟೆಂಪಲ್ ಟೂರ್ ಅಂತಲೇ ಹೇಳ್ಬೋದು. ಮತ್ತು ನಾವು ಅದನ್ನು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಮತ್ತು 3 ಡೇಸಲ್ಲಿ ಹೇಗೆ ನಾವು ಎಲ್ಲ ಟೆಂಪಲ್ಸ್ನ ಹೇಗೆ ಕವರ್ ಮಾಡಿದ್ವಿ ಅಂತ ಈ ಬ್ಲಾಗ್ನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಲಾಸ್ಟ್ ವೀಡಿಯೋಸಲ್ಲೂ ನಾನು ಸೇಮ್ ಇದು ಹೊರನಾಡು ಶೃಂಗೇರಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಸಪ್ರೇಟ್ ವ್ಲಾಗ್ಸ್ ಮಾಡಿದ್ದೆ. ಈ ಬ್ಲಾಗಲ್ಲಿ ನಾನು ಕಂಪ್ಲೀಟ್ 3 ಡೇಸ್ ಸೌತ್ ಕ್ಯಾನಡಾ ಟೆಂಪಲ್ ವಿಸಿಟ್ ಬಗ್ಗೆ ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಬೆಂಗಳೂರು ಬಿಟ್ಟಾಗ ಬೆಳಗ್ಗೆ ಸುಮಾರು 5:45 ಆಗಿತ್ತು. 5:45 ನಾವು ಹೊರಟಿದ್ದು ಫಸ್ಟು ಹಾಸನ್ ಹೈವೇ ಹತ್ತಿರ ಇರೋ ಒಂದು ಅನಗ ಗ್ರ್ಯಾಂಡ್ ಅನ್ನೋ ರೆಸ್ಟೋರೆಂಟಲ್ಲಿ ನಾವು ನಮ್ಮ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಪುನಃ ಶುರು ಮಾಡ್ತೀವಿ. ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ಇದೇ ಹೋಟೆಲ್ಗೆ ಹೋಗಿದ್ವಿ. ಪುನಃ ಇನ್ನು ಡೈವರ್ಷನ್ ಎಲ್ಲ ತೊಗೊಳ್ಳೋದು ಬೇಡ, ಊರು ಒಳಗಡೆ ಹೋಗಿ ಹಾಸನಲ್ಲಿ ಬೇರೆ ಯಾವ್ದಾರ ಹೋಟೆಲ್ ಟ್ರೈ ಮಾಡ್ಬೋದಾಗಿತ್ತು. ಬಟ್ ತುಂಬ ಊರು ಒಳಗಡೆ ಹೋದರೆ ಪುನಃ ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಅದೇ ಲಾಸ್ಟ್ ಟೈಮ್ ತಿಂದಿದ್ವಲ್ಲ, ಸೊ ಚೆನ್ನಾಗಿತ್ತು, ಹಾಗಾಗಿ ಅದೇ ರೆಸ್ಟೋರೆಂಟಲ್ಲೇ ತಿಂದು ಹೋಗೋಣ ಅಂತ ಅಲ್ಲೇ ನಾವು ಸ್ಟಾಪ್ ಮಾಡಿದ್ವಿ. ಅಲ್ಲಿ ತಿಂಡಿ ತಿಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಪುನಃ ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿಂದ ನಾವು ಹೊರಟಿದ್ದೆ ಹೊರನಾಡು ಮತ್ತು ಹೋಗ್ತಾ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಬಂದು ಬಾಳೆಹೊನ್ನೂರು ಅಂತ ಒಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಪೀಠ. ಆ ದೇವಸ್ಥಾನಕ್ಕೂ ಹೋಗಿ ಅದಾದಮೇಲೆ ನಾವು ಅವತ್ತಿನ ದಿನ ನಾವು ಶೃಂಗೇರಿನಲ್ಲೇ ಸ್ಟೇ ಮಾಡ್ತೀವಿ. ಇವಾಗ ಜಸ್ಟ್ ನಾವೀಗ ಹೊರನಾಡಿಗೆ ಬಂದಿದ್ದೀವಿ. ನೋಡ್ಬೋದು ತುಂಬಾ ಗ್ರೀನರಿ ಆಗಿತ್ತು. ಸೊ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದ್ದ ಕಾರಣ ಆಲ್ಮೋಸ್ಟ್ ನಾವು ಮೇ 15th ಇದ್ದಿದ್ದರಿಂದ ಆಲ್ಮೋಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಕೂಡ ಕಡಿಮೆ ಇತ್ತು. ಮತ್ತು ಇಲ್ಲಿ ನಾವು ಮಧ್ಯಾಹ್ನ ಇಲ್ಲೇ ಪ್ರಸಾದ ತಿಂದು ಇಲ್ಲಿಂದ ನಾವು ಜರ್ನಿ ಪುನಃ ಶುರು ಮಾಡ್ತೀವಿ. ನೋಡ್ಬೋದು ತುಂಬಾ ಕ್ರೌಡ್ ಕಡಿಮೆ ಇತ್ತು. ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರ್ ಹೋಗಿದ್ದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ನಮಗೆ ನಾವಿಲ್ಲಿ ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ. ಸೊ ಹಾಗಾಗಿ ದೇವ್ರ ಮುಂದೆನೇ ಕೂರಿಸಿ ನಮ್ಮನ್ನ ಸ್ವಲ್ಪ ಹೊತ್ತು ಬಿಡ್ತಾರೆ ಅಂತ ಹೇಳಿ ನಾವಿಲ್ಲಿ 100 ರೂಪೀಸ್ 140 ರೂಪೀಸ್ ಏನೋ 140ನೋ 150ನೋ ಸ್ಪೆಷಲ್ ದರ್ಶನ ತೊಗೊಂಡಿದ್ದರಿಂದ ನಮಗೆ ದೇವ್ರ ಮುಂದೆನೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟರು. ಸೊ ಇಲ್ಲಿಂದ ನಾವು ಈಗ ದೇವ್ರ ದರ್ಶನ ಎಲ್ಲ ಆಯಿತು. ಸೊ ನಿಮಗೆ ಗೊತ್ತು, ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದರೂ ಹೊರಗಡೆಯಿಂದ ನಾನು ಸ್ವಲ್ಪ ವೀಡಿಯೋಸ್ ಕವರ್ ಮಾಡಿದ್ದೀನಿ. ಅಲ್ಲಿಂದ ನಾವು ನೆಕ್ಸ್ಟು ಅಲ್ಲೇ ಮಧ್ಯಾಹ್ನ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹೊರಟಿದ್ದೆ. ಬಟ್ ಇನ್ನೂ ಒಂದು ದಾರಿ ಇತ್ತು. ನಾವು ಬೇಗನೆ 40 ಕಿಲೋಮೀಟರ್ಸ್ ಅರೌಂಡಲ್ಲೇ ನಾವು ಶೃಂಗೇರಿ ತಲುಪ್ಕೋಬೋದಾಗಿತ್ತು. ಬಟ್ ಅದು ರೋಡ್ ಚೆನ್ನಾಗಿಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳಿದರು. ಅವರು ಇನ್ನೊಂದು 10 ಡೇಸ್ ಬಿಫೋರೇ ಬಂದಿದ್ದರು. ಸೊ ಹಾಗಾಗಿ ಅವ್ರು ಹೇಳಿದ್ರಿಂದ ನಾವು ಆ ರೋಡನ್ನ ಪುನಃ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆನ್ ದ ವೇ ಹೋಗ್ತಾನೆ ಇದು ಬಾಳೆಹೊನ್ನೂರು ಪೀಠ, ಶ್ರೀ ಜಗದ್ಗುರು ರಂಭಾಪುರಿ ಜಗದ್ಗುರು ರೇಣುಕಾಚಾರ್ಯರವರ ಪೀಠ. ಸೊ ಅಲ್ಲೂ ಕೂಡ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೆ ನಾವು ಶೃಂಗೇರಿಗೆ ನಾವು ಡೈರೆಕ್ಟ್ ಟೆಂಪಲ್ಗೆ ಹೋಗಲಿಲ್ಲ. ಸೊ ಅಲ್ಲಿ ನಾವು ರೂಮ್ ಆಲ್ರೆಡಿ ಬುಕ್ ಮಾಡಿದ್ವಿ. ನಮ್ಮದು ಪ್ಲ್ಯಾನ್ ಇದ್ದಿದ್ದರಿಂದ ಅಲ್ಲೇ ಅವತ್ತಿನ ದಿನ ಸ್ಟೇ ಆಗಬೇಕು ಅಂತ ನಾವು ಬಿಫೋರೇ ರೂಮ್ ಬುಕ್ ಮಾಡಿದ್ವಿ. ಇದು ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ಇದ್ದಿದ್ದು ಹೋಟೆಲ್ಗೆ ಹೋಗಿದ್ವಿ. ಏನಕ್ಕೆ ಅಂದರೆ ತುಂಬಾ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿತ್ತು ಹೋಟೆಲ್ ರೂಮ್ಸ್ ಆಗಲಿ, ಈವನ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಬೇರೆ ಯಾವುದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದೇ ಹೋಟೆಲಲ್ಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನೋಡ್ಬೋದು ನೀವು, ರೂಮ್ ತುಂಬಾ ಕ್ಲೀನಾಗಿದೆ. ಆಲ್ಮೋಸ್ಟ್ ಅವತ್ತು ನಾವು ಹೋದಾಗ ಫುಲ್ ಎಲ್ಲ ರೂಮ್ಸ್ ಬುಕ್ ಆಗಿತ್ತಂತೆ. ನಾವು ಆನ್ ದ ವೇ ಇರಬೇಕಾದ್ರೆ ಅವ್ರು ಕಾಲ್ ಮಾಡಿದ್ರು, ಬರ್ತಾಯಿದ್ದೀರಾ ಏನು ಅಂತ ತಿಳ್ಕೊಳ್ಳೋಕ್ಕೆ. ಸೊ ನಾವು ಬರ್ತಾಯಿದ್ದೀವಿ ಅಂದಿದ ತಕ್ಷಣ ನಮಗೆ ಲಾಸ್ಟ್ ಟೈಮ್ ನಾವು ಹೋಗಿದ್ದ ರೂಮಲ್ಲಿ ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಆಗ ನಮಗೆ ಬಾಲ್ಕನಿ ಇರೋ ರೂಮ್ ಸಿಕ್ಕಿತ್ತು. ಬಟ್ ಈಗ ನಮಗೆ ಬಾಲ್ಕನಿ ಒಂದಿರಲಿಲ್ಲ. ಸೊ ಇಲ್ಲೂ ನೋಡ್ಬೋದು ನೀವು, ತುಂಬಾ ಕ್ಲೀನಾಗಿತ್ತು. 2 ಇಯರ್ಸಿಂದ ಏನೂ ಜಾಸ್ತಿ ನಮಗೇನೂ ಡಿಫ್ರೆನ್ಸ್ ಅನಿಸ್ಲಿಲ್ಲ. ಕ್ಲೀನಾಗೆ ಮೇಂಟೈನ್ ಮಾಡಿದರು ಹೋಟೆಲ್ನ.
ಮತ್ತು ನಾನು 2 ಇಯರ್ಸ್ ಬಿಫೋರ್ ಹೋಗಿದ್ದ ದೇವಸ್ಥಾನಕ್ಕೆ ಏನಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಬೋದು. ನಾನು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ನನ್ನ ಮಗಳು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಬರ್ತಿದ್ಲು. ಸೊ ನಾನು ಅಂದ್ಕೊಂಡಿದ್ದೆ ಒಳ್ಳೆ ರಿಸಲ್ಟ್ಸ್ ಬಂದು ನನ್ನ ಮಗಳು ಸೆಕೆಂಡ್ ಪಿ ಯುನೂ ಒಳ್ಳೆ ರಿಸಲ್ಟ್ಸ್ ಬಂದರೆ ನಾನು ಪುನಃ ಇದೆಲ್ಲ ದೇವ್ರ ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಪುನಃ ಈ ಎಲ್ಲ ದೇವಸ್ಥಾನಗಳಿಗೂ ದರ್ಶನ ಮಾಡಿದೆ. ಮತ್ತು ನನಗೆ ಇಲ್ಲೊಂದು ಸ್ವಲ್ಪ ಪಾಸಿಟಿವಿಟಿ ಅನಿಸುತ್ತೆ. ಸೊ ಇಲ್ಲೆಲ್ಲ ಸ್ವಲ್ಪ ನನಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ನನಗೆ ನಾನು ಅಂದ್ಕೊಂಡಿದ್ದು ಆಯಿತು. ಮತ್ತು ನನಗೆ ಇಷ್ಟ ಕೂಡ ಆಯಿತು ಈ ನೇಚರು, ಈ ದೇವಸ್ಥಾನಗಳು. ಮತ್ತು ಅಷ್ಟು ನನಗೆ ಒಂಥರ ಕಂಫರ್ಟ್ ಫೀಲ್ ಮಾಡಿಸುತ್ತೆ. ನಾವು ಏನೇ ಅಂದ್ಕೊಂಡಿದ್ರು ಇಲ್ಲಿ ನಾನು ಅಂದ್ಕೊಂಡಿದ್ದಂತೂ ಎಲ್ಲ ಆಯಿತು. ಸೊ ಹಾಗಾಗಿ ನಾನು ಪುನಃ ಈ ದೇವಸ್ಥಾನನ ವಿಸಿಟ್ ಮಾಡಿದೆ. ಸಂಜೆ ನಾವು ಸ್ವಲ್ಪ ಫ್ರೆಶ್ ಆಗಿ ರೂಮಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ, ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ನಾವು ಬಂದಿದ್ವಿ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಒಂದು 5 ಗಂಟೆ ಹಾಗೆ ಶೃಂಗೇರಿಗೆ ಹೊರಟ್ವಿ. ಶೃಂಗೇರಿ ದೇವಸ್ಥಾನ ಶಾರದಾಂಬಾ ಟೆಂಪಲ್ಗೆ ಹೊರಟ್ವಿ. ಸೊ ನೋಡ್ಬೋದು, ಇಲ್ಲೂ ಕೂಡ ಅಷ್ಟೇ ತುಂಬಾ ಕ್ರೌಡ್ ಕಡಿಮೆ ಇತ್ತು. ಹಾಗೆ ನಾನು ಹೀಗೆ ಈ ಬೆಳಗ್ಗೆ ಬಂದಿದ್ದರೆ ಸ್ವಲ್ಪ ಕ್ರೌಡ್ ಇರ್ತಿತ್ತೋ ಏನೋ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆನೇ ಇತ್ತು. ಅಲ್ಲೇ ಸ್ವಲ್ಪ ನಾವು ಲೈಟಾಗಿ ಏನಾರು ಸ್ನ್ಯಾಕ್ಸ್ ತಿಂದು ಹೋಗೋಣ ಅಂತ ಹೇಳಿ, ಅದೇ ಲಾಸ್ಟ್ ಇಯರ್ ಹೋದಾಗ ನಾವು ಮಾರುತಿ ಟಿಫಿನ್ ಸೆಂಟರಲ್ಲೇ ಕಾಫಿ ಟೀ ಎಲ್ಲ ಕುಡಿದು ಸ್ವಲ್ಪ ಲೈಟಾಗಿ ಏನಾರು ತಿಂದು ಹೋಗೋಣ ಅಂದ್ಬಿಟ್ಟು ಅದೇ ಹೋಟೆಲ್ಗೆ ಹೋದ್ವಿ. ಬಟ್ ಈ ಸತಿ ನನಗೆ ಅಷ್ಟು ಓಕೆ ಅನಿಸ್ತು. ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ. ಇದು ಲಾಸ್ಟ್ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ತುಂಬ ವ್ಯೂಸ್ ಆಗಿತ್ತು. ಸೊ ಅದನ್ನು ಟ್ರೈ ಮಾಡಲೇಬೇಕು ಅಂದ್ಕೊಂಡೆ ನಾವು ಲಾಸ್ಟ್ ಇಯರ್ ಹೋಗಿದ್ದಿದ್ದು. ಸೊ ಈ ಸತಿ ಏನು ಬೇರೆ ಹೋಗೋದು ಬೇಡ, ಅಲ್ಲೇ ತಿನ್ನೋಣ ಚೆನ್ನಾಗಿತ್ತಲ್ಲ ಅಂತ ಒಂದು ಕಾರಣದಿಂದ ಅಲ್ಲಿಗೆ ಹೋದ್ವಿ. ಬಟ್ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿಂದ ನಾವು ದೇವ್ರ ದರ್ಶನ ಮುಗಿಸಿ ನೈಟು ಲೇಟ್ ಆಗಿತ್ತು. ಸೊ ಹಾಗಾಗಿ ನಾನು ಏನು ವೀಡಿಯೋ ಮಾಡಲಿಲ್ಲ. ಮತ್ತು ನನ್ನದು ಬ್ಯಾಟ್ರಿ ಕೂಡ ಲೋ ಇತ್ತು. ಅದಾದಮೇಲೆ ಇದು ಸೆಕೆಂಡ್ ಡೇ ವ್ಲಾಗು. ನಾವು ಅದೇ ಶಾರದಾ ಕಂಫರ್ಟ್ಸಲ್ಲೇ ನಮ್ಮ ಬೆಳಗ್ಗೆ ತಿಂಡಿ ಮುಗಿಸಿ ಹೊರಟಿದ್ದು ಇಂಬ್ರವಳ್ಳಿ ಅಂತ ಹೇಳಿ. ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ಸೊ ಇಲ್ಲಿ ನೋಡ್ಬೋದು ತುಂಬಾ ಗ್ರೀನ್ರಿ ಆಗಿತ್ತು. ಇಲ್ಲಿ ಏನು ವೀಡಿಯೋ ಮಾಡಬೇಡಿ ಹಾಗೆ ಹೀಗೆ ಅಂತ ಇನ್ನೂ ಹೇಳಲಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವತ್ತಿನ ದಿನ ಸಂಕಷ್ಟಿ ಆಗಿದ್ದರಿಂದ ಇನ್ನೂ ಪೂಜೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇನ್ನು ನಾವು ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಅಲ್ಲೇ ಒಂದು ನಮಸ್ಕಾರ ಹಾಕಿ ಹೊರಟಿದ್ದೆ ನೆಕ್ಸ್ಟು ಕೊಲ್ಲೂರು ಮೂಕಾಂಬಿಕೆ. ಇಲ್ಲಿ ಆ್ಯಕ್ಚುಲಿ ಆಗುಂಬೆ ಘಾಟ್ ಇದು ನೋಡ್ತಾ ಇದ್ದೀರಲ್ಲ, ಇದು ನಾನು ಆಗುಂಬೆಯಿಂದ ನಾವು ಹೊರಟಿದ್ದು ಕೊಲ್ಲೂರಿಗೆ. ಆಗುಂಬೆ ಘಾಟ್ ಇಳಿದು ನೆಕ್ಸ್ಟ್ ಬಂದಿದ್ದೆ ಕೊಲ್ಲೂರಲ್ಲೂ ಅಷ್ಟೇ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ಸೊ ಅವತ್ತು ಫ್ರೈಡೇ ಆಗಿತ್ತು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಮತ್ತು ನಾವಿಲ್ಲೇನು ಸ್ಪೆಷಲ್ ದರ್ಶನ ಎಲ್ಲ ತೊಗೊಳ್ಳಿಲ್ಲ. ಯಾಕಂದರೆ ನಾವು ಬೇಗನೆ ಆಲ್ಮೋಸ್ಟ್ ಇಲ್ಲಿ ನಾವು 7:30 8 ಅಷ್ಟೊತ್ತು 8 ಇಂಬ್ರವಳ್ಳಿ ಬಿಟ್ಟಾಗ, ಸೊ ಇಲ್ಲಿ ಆಲ್ಮೋಸ್ಟ್ ನಾವು 9:30 ಅಷ್ಟೊತ್ತಿಗೆ ನಾವು ದೇವಸ್ಥಾನದ ಕೊಲ್ಲೂರಲ್ಲಿದ್ವಿ. ಸೊ ಹಾಗಾಗಿ ನಾವೇನು ಇದು ಸ್ಪೆಷಲ್ ದರ್ಶನ ತೊಗೊಳಕ್ಕೆ ಹೋಗಲಿಲ್ಲ. ಸೊ ನಾವು ಬೇಗನೆ ದೇವ್ರ ದರ್ಶನವೂ ಆಯಿತು. ಮತ್ತು ಇಲ್ಲಿ ಬೇಗನೆ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೇನಕ್ಕೆ ಬೇರೆ ಕಡೆ ಇದು ಮಾಡೋದು, ಇಲ್ಲೇ ಹೇಗೂ ಇದೀವಲ್ಲ, ಇನ್ನೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಇಲ್ಲೇ ಊಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಊಟ ಮುಗಿಸಿ ಹೊರಟಿದ್ದೆ. ನೆಕ್ಸ್ಟ್ ಆನ್ ದ ವೇ ಇದು ಹೋಗಬೇಕಾದ್ರೆ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ದೇವಸ್ಥಾನ, ಇದನ್ನು ವಿಸಿಟ್ ಮಾಡಿ ಇಲ್ಲಿಂದ ಹೊರಟ್ವಿ. ಕೊಲ್ಲೂರಿಂದ ಮುಗಿಸ್ಕೊಂಡು ಬಂದಿದ್ದು ದುರ್ಗಾ ಪರಮೇಶ್ವರಿ. ಇಲ್ಲಿ ಆನ್ ದ ವೇ ಇದ್ದಿದ್ದರಿಂದ ಈ ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟ್ ಆನೆಗುಡ್ಡ. ಸೊ ಆನೆಗುಡ್ಡ ಮುಗಿಸ್ಕೊಂಡು ನಮಗೆ ಸೆಕೆಂಡ್ ಡೇ ನಾವು ಉಡುಪಿನಲ್ಲೇ ಸ್ಟೇ ಮಾಡೋಣ ಅಂತ ಹೇಳಿ ನಾವು ಆಲ್ರೆಡಿ ರೂಮ್ ಬುಕ್ ಮಾಡಿದ್ವಿ. ಸೊ ಇಲ್ಲಿಂದ ಹೊರಟ್ವಿ. ಇಲ್ಲೂ ಕೂಡ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಬಟ್ ಆಗಲೇ ನಾವು ಕೊಲ್ಲೂರಲ್ಲೇ ಊಟ ಮಾಡಿದ್ದರಿಂದ ನಾವಿಲ್ಲೇನು ಊಟ ಮಾಡಲಿಲ್ಲ. ಸೊ ಇಲ್ಲಿಂದ ಹೊರಟಿದ್ದೆ, ನೀವು ನೋಡ್ಬೋದು. ಇಲ್ಲೂ ಅಷ್ಟೇ ತುಂಬಾ ಅವತ್ತು ಸಂಕಷ್ಟ ಇದ್ದಿದ್ದರಿಂದ ಇಲ್ಲೂ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇಲ್ಲೂ ಕೂಡ ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದೆ ಉಡುಪಿಗೆ. ಆಗೆಲ್ಲ ನಾವು ಸ್ವಲ್ಪ ಮಲೆನಾಡು ಕಡೆ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಕೂಲಾಗೇ ಇತ್ತು ಟೆಂಪ್ರೇಚರು. ಬಟ್ ಇಲ್ಲಿ ನಮ್ಗೆ ತುಂಬಾ ಸೆಕೆ ಆಗ್ತಾಯಿತ್ತು. ಇದು ಕರಾವಳಿ ಪ್ರದೇಶ ಆಗಿರೋದ್ರಿಂದ ನಮಗೆ
ಸ್ವಲ್ಪ ಸೆಕೆ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟ್ ನಾವು ಹೋಗೋದು ಉಡುಪಿಗೆ ನಾವು ಫಸ್ಟ್ ಡೈರೆಕ್ಟಾಗಿ ಟೆಂಪಲ್ಗೆ ಹೋಗಲ್ಲ. ಸೊ ನಾವು ಇಲ್ಲಿ ರೂಮ್ ಬುಕ್ ಮಾಡಿದ್ವಿ, ಮೀನಾಕ್ಷಿ ಇನ್ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ ತುಂಬಾ ಕ್ಲೀನಾಗಿತ್ತು ಹೋಟೆಲ್ಲು. ನಾವು ಗೂಗಲಲ್ಲಿ ರಿವ್ಯೂಸ್ ನೋಡಿ ಇದು ಹೋಟೆಲ್ ಬುಕ್ ಮಾಡಿದ್ದು. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿ ಬ್ರೇಕ್ಫಾಸ್ಟು ಮತ್ತು ಸಂಜೆ ಟೀ ಕಾಫಿ ಎಲ್ಲ ನಾವು ಅಲ್ಲೇ ಕೊಡ್ತಿದ್ದು. ನೋಡ್ಬೋದು ರೂಮು, ಇದು ಕಾರಿಡಾರು, ಇದು ಸೆಕೆಂಡ್ ಫ್ಲೋರಲ್ಲಿತ್ತು ನಮ್ಮ ರೂಮು. ಇಲ್ಲಿ ಸಪ್ರೇಟ್ ಕಾಟ್ಸ್ ಇತ್ತು. ಸೊ ಇಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ದೇವ್ರ ದರ್ಶನ ಮಾಡೋಕ್ಕೆ ಉಡುಪಿಗೆ ಹೋಗ್ತೀವಿ. ಸೊ ಸಂಜೆ ಸುಮಾರು ಒಂದು 5 ಗಂಟೆ ಅಷ್ಟೊತ್ತಿಗೆ ಬಿಡ್ತೀವಿ. ಸೊ ಅಲ್ಲೇ ಏನಾರ ಸ್ವಲ್ಪ ಆನ್ ದ ವೇ ಅದು ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ನಾವು ರೂಮ್ ಏನು ಬುಕ್ ಮಾಡಿದ್ವಿ ಮೀನಾಕ್ಷಿ ಇನ್ ಅನ್ನೋ ಪಕ್ಕದಲ್ಲಿ, ಹೋಟೆಲ್ ಪಕ್ಕನೇ, ರೂಮ್ಸ್ ಪಕ್ಕನೇ ಒಂದು ರೆಸ್ಟೋರೆಂಟ್ ಇತ್ತು, ಪೈ ಅಂತ ಹೇಳಿ. ಸೊ ಅಲ್ಲೇ ನಮ್ಮ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮುಗಿಸಿ ಅಲ್ಲಿ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದು ನಂತರ ಹೊರಟಿದ್ದೆ ಉಡುಪಿಗೆ ನಾವು ಆಲ್ಮೋಸ್ಟ್ 5:30 ಎಷ್ಟೊತ್ತಿಗೆ ಬಂದಿದ್ವಿ. ಸೊ ಇಲ್ಲಿ ತುಂಬಾ ಜನ ಜಾಸ್ತಿ ಇದ್ದರು, ತುಂಬ ರಶ್ ಇತ್ತು. ಬಟ್ ನಮಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು, ಮತ್ತು ಲಾಸ್ಟ್ ಡೇ ಜರ್ನಿನೇ ನಮಗೆ ಸ್ವಲ್ಪ ಸ್ಟ್ರೈನ್ ಅನಿಸ್ತಿತ್ತು. ಸೊ ಹಾಗಾಗಿ ನಾವು ಸ್ಪೆಷಲ್ ದರ್ಶನ ತೊಗೋತೀವಿ. ಸ್ಪೆಷಲ್ ದರ್ಶನ ಇಲ್ಲಿ 200 ರುಪೀಸ್, 3 ಜನಕ್ಕೆ 600 ರುಪೀಸ್ ಆಯಿತು. ನಾನು ನಮ್ಮ ಯಜಮಾನ್ರು ಮತ್ತು ಮಗಳು 3 ಜನಕ್ಕೂ 600 ರುಪೀಸ್ ಕೊಟ್ಟು ಸ್ಪೆಷಲ್ ದರ್ಶನ ತೊಗೋತೀವಿ. ಸ್ಪೆಷಲ್ ದರ್ಶನದಿಂದ ನಮಗೆ ಬೇಗನೆ ದೇವ್ರ ದರ್ಶನ ಆಯಿತು. ಆಲ್ಮೋಸ್ಟ್ 15 ಮಿನಿಟ್ಸಲ್ಲೇ ನಾವು ದೇವ್ರ ದರ್ಶನನೂ ಆಗಿ ಹೊರಗೆ ಬಂದುಬಿಟ್ವಿ. ಸೊ 6:30 ಅಷ್ಟೊತ್ತಿಗೆ ನಮ್ಮ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ಸುತ್ತ ಎಲ್ಲ ನೋಡ್ಬೋದು. ಈ ಸ್ಪೆಷಲ್ ದರ್ಶನಕ್ಕೂ ತುಂಬಾ ಕ್ಯೂ ಇತ್ತು. ಇಲ್ಲಿ ಕಲ್ಯಾಣಿ ಇತ್ತು. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಮತ್ತು ಹೊರಗಡೆ ಬಂದಿದ್ದ ತಕ್ಷಣ ಈ ಥರ ಒಂದು ಏನೋ ಆ್ಯಕ್ಚುಲಿ ಅವರು ಪ್ರೀಚ್ ಮಾಡ್ತಾಯಿದ್ರು. ಇಲ್ಲೆಲ್ಲ ಸ್ವಲ್ಪ ಅಷ್ಟು ಜನ, ಅಷ್ಟು ಸೆಕೆ, ಅಷ್ಟು ಇದಿದ್ರೂ ನಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಮತ್ತು ಅಲ್ಲಿ ಸ್ವಲ್ಪ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿದ್ರು. ಸೊ ನೋಡೋಣ ಅಂತ ಹೇಳಿ ನಾನು ಹೋದೆ. ಬಟ್ ನಾನು ಇಲ್ಲೇನೂ ಪರ್ಚೇಸ್ ಮಾಡಲಿಲ್ಲ, ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ನಾವು ನೈಟು ಅಲ್ಲೇ ಉಡುಪಿನಲ್ಲೇ ಪ್ರಸಾದ ತಿಂದು ಬೆಳಗ್ಗೆ ಸ್ವಲ್ಪ ನೈಟೆಲ್ಲ ಸ್ವಲ್ಪ ಎಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಇದನ್ನೆಲ್ಲ ಬಟ್ಟೆಗಳನ್ನೆಲ್ಲ ಸರಿಗೆ ಬೆಳಗ್ಗೆ ಏನು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಅಲ್ಲೇ ಪಕ್ಕದಲ್ಲೇ ಅದೇ ಹೋಟೆಲ್ ಪಕ್ಕನೇ ಇದ್ದಿದ್ದಂಥ ಪೈಯಲ್ಲೇ ನಮ್ಮ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಹೋಗೋದೇ ನಾವು ಹೊರಟಿದ್ದೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ಇಲ್ಲೂ ಕೂಡ ಅಷ್ಟೇ ನಾವು ಅಂದ್ಕೊಂಡಿದ್ವಿ, ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಕ್ರೌಡು, ಮತ್ತು ಈವನ್ ಊಟಕ್ಕೂ ಕೂಡ ತುಂಬಾ ಕ್ರೌಡ್ ಇತ್ತು. ಸೊ ಈ ಸತಿ ಲೇಟ್ ಆಗುತ್ತೆ ಅಂತ ಒಂದು ಕಾರಣದಿಂದನೇ ನಾವು ಬೇಗನೆ ಬಿಟ್ವಿ ಇಲ್ಲಿ. ಬಟ್ ನೋಡಿದ್ರೆ ಅಷ್ಟೊಂದು ಜನನೇ ಇರಲಿಲ್ಲ. ಇಲ್ಲಿ ಕೂಡ ನಮಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇಲ್ಲ 20 ಮಿನಿಟ್ಸಲ್ಲೇ ನಮಗೆ ಬೇಗ ದರ್ಶನ ಆಯಿತು, ದೇವ್ರ ದರ್ಶನ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಕೂತಿತ್ತು. ನಾವು ಇಲ್ಲಿಂದ ಹೊರಡೋದು ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳಕ್ಕೆ ನಾವು ಈವ್ನಿಂಗೇ ಅವತ್ತಿನ ದಿವಸನೇ ನಾವು ಮನ್ಸು ಮಾಡಿದರೆ ಧರ್ಮಸ್ಥಳ, ಸೌತ್ ತಡ್ಕ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರು ರಿಟರ್ನ್ ಆಗ್ಬೋದಾಗಿತ್ತು. ಬಟ್ ನಾವು ಅದು ತುಂಬ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾವು ಟ್ರಿಪ್ ಅಂತ ಹೋದಾಗ ರಿಲ್ಯಾಕ್ಸ್ ಆಗಿ ಟ್ರಿಪ್ ಮಾಡಿದರೆ ಸ್ವಲ್ಪ ಆರಾಮ್ ಅನಿಸುತ್ತೆ. ಇಲ್ಲ ಅಂದರೆ ನಾವು ಬೆಂಗ್ಳೂರಿಗೆ ಹೋಗಿದ ತಕ್ಷಣ ನಾವು ಅದನ್ನು 4 ದಿನ ರೆಸ್ಟ್ ತೊಗೋಬೇಕಾಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಅವತ್ತಿನ ದಿನ ಧರ್ಮಸ್ಥಳದಲ್ಲೇ ಸ್ಟೇ ಆಗ್ತೀವಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲೇ ದೇವಸ್ಥಾನದಲ್ಲೇ ಕೂತಿದ್ದು, ಕಟೀಲ್ ದೇವಸ್ಥಾನದಲ್ಲೇ ಕೂತಿದ್ದು. ಅಲ್ಲಿ ಸ್ವಲ್ಪ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಡ್ತೀವಿ. ಸುಮಾರು 1:30-2 ಗಂಟೆ ಒಂದೂವರೆ ಅಷ್ಟೊತ್ತಿಗೆ ಬಿಡ್ತೀವಿ. ಅಲ್ಲಿಂದ ಹೊರಡೋದೇ ನಾವು ಧರ್ಮಸ್ಥಳಕ್ಕೆ.
ನಾವು ಆಲ್ಮೋಸ್ಟ್ ಇದು ಬಂದು ನಾವು ಕಟೀಲಿಂದ ಆಲ್ಮೋಸ್ಟ್ 115 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ ಇತ್ತು ಧರ್ಮಸ್ಥಳ. ಸೊ ನೋಡಿದ್ರೆ ನಾವು ಬೇಗನೆ ತಲುಪ್ಕೊಂಡ್ಬಿಟ್ಟಿದ್ವಿ. ನಾವು ಇಲ್ಲಿ ಸಹ್ಯಾದ್ರಿ ಅನ್ನೋ ಒಂದು ಧರ್ಮಸ್ಥಳದ ಒಂದು ರೂಮ್ನ ಬುಕ್ ಮಾಡಿದ್ವಿ. ಇದನ್ನು ಪ್ರೀ ಬುಕ್ಕಿಂಗ್ ಮಾಡಬೇಕು ಆನ್ಲೈನಲ್ಲಿ. ಒಂದು ವೆಬ್ಸೈಟಲ್ಲಿ, ಆನ್ಲೈನ್ ಧರ್ಮಸ್ಥಳ ವೆಬ್ಸೈಟಲ್ಲಿ ಒಂದು ಇಷ್ಟು ಡೇಟ್ಸಿಗೆ ಅಂತ ಓಪನ್ ಮಾಡಿದಾಗ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇದು 1600 ರೂಪಾಯಿ ಅಷ್ಟೇ ರೂಮು. AC ರೂಮೇ ಬುಕ್ ಮಾಡಿದ್ವಿ. ಇದು ಅಷ್ಟೇ ತುಂಬಾ ಕ್ಲೀನಾಗಿ ಕಂಫರ್ಟಬಲ್ ಆಗಿತ್ತು ನಮಗೆ. ಬಟ್ ಇಲ್ಲಿ ಏನಂದರೆ ನಮಗೆ ಎಕ್ಸ್ಟ್ರಾ ಬೆಡೆಲ್ಲ ಒಂದು ಕಬೋರ್ಡಲ್ಲೇ ಇಟ್ಟಿರ್ತಾರೆ, ಸೊ ನಾವೇ ಹಾಕೋಬೇಕು. ಬಟ್ ಕ್ಲೀನಾಗೇ ಇತ್ತು ರೂಮ್ಸ್ ಕೂಡ ಇಲ್ಲೂ. ಮತ್ತು ಈವ್ನಿಂಗ್ಸು ಧರ್ಮಸ್ಥಳಕ್ಕೆ ಹೊರಡಬೇಕಾಗಿತ್ತು. ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ನಾವು ಅಲ್ಲೇ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಸ್ವಲ್ಪ ಕಾಫಿ ಟೀ ಮತ್ತು ಮಸಾಲ ಪುರಿ ಟ್ರೈ ಮಾಡೋಣ. ಸುಮಾರು ದಿನ ಆಗಿತ್ತು, 3-4 ಡೇಸ್ ಆಗೋಗಿತ್ತು. ಸೊ ಏನಾರ ಸ್ನ್ಯಾಕ್ಸ್ ತೊಗೊಳ್ಳೋಣ ಲೈಟಾಗಿ ಅಂತ ಹೇಳಿ ಅಲ್ಲೇ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಹೊರಟಿದ್ದೆ ಧರ್ಮಸ್ಥಳಕ್ಕೆ. ಧರ್ಮಸ್ಥಳದಲ್ಲೂ ಅಷ್ಟೇ ನಾವೇನು ಸ್ಪೆಷಲ್ ದರ್ಶನ ತೊಗೊಳ್ಳಿಲ್ಲ, ತುಂಬ ಕ್ರೌಡ್ ಕಡಿಮೆ ಇತ್ತು. ಮತ್ತು ಬೇಗನೆ ಹೋಗಿದ್ವಿ, ನಾವು 5 ಗಂಟೆಗೆ ಹೋಗಿದ್ವಿ. ಸೊ ಹಾಗಾಗಿ ಇನ್ನು ಲೇಟ್ ಆಗಿದ್ದಿದ್ರೆ ಸ್ಪೆಷಲ್ ದರ್ಶನ ತೊಗೋಬೋದಾಗಿತ್ತು. ಬಟ್ ನಾವು ಬೇಗ ಬಂದಿದ್ದರಿಂದ ನಾವೇನು ಸ್ಪೆಷಲ್ ದರ್ಶನ ತೊಗೊಳ್ಳಿಲ್ಲ. ಸೊ ನೋಡ್ಬೋದು, ಈಗ ಈ ಥರ ವೇಟಿಂಗ್ ರೂಮ್ ಥರ ಮಾಡಿದ್ದಾರೆ. ಪ್ರತಿ ಒಂದು ಇಷ್ಟು ಜನಕ್ಕೆ ಅಂದ್ಬಿಟ್ಟು ವೇಟಿಂಗ್ ರೂಮ್ ಮಾಡಿದ್ದಾರೆ. ಸೊ ನಾವು ಅದನ್ನು ವೇಟಿಂಗ್ ರೂಮಲ್ಲೂ ಅಷ್ಟೇ ಒಂದು 15 ಮಿನಿಟ್ಸ್ ಏನೋ ಕೂತಿದ್ವಿ ಅಷ್ಟೇ. ಬೇಗನೆ ಇಲ್ಲೂ ದೇವ್ರ ದರ್ಶನ ಆಗೋಯಿತು ನಮಗೆ. ಸೊ ಅವತ್ತೊಂದು ದಿನ ಮಳೆ ಬರ್ತಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಅನ್ನಿಸ್ತಾ ಇದೆ ಅಷ್ಟೇ. ಬಟ್ ಅಷ್ಟೊಂದೇನು ಜನ ಇರಲಿಲ್ಲ. ಇದು ಅಲ್ಲಿ ಒಂದು ಸ್ವಲ್ಪ ಶೆಲ್ಟರ್ ಇತ್ತು, ಸೊ ಅಲ್ಲೇ ಹೋಗಿ ನಾವು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಪ್ರಸಾದಕ್ಕೆ ಹೋದ್ವಿ. ಪ್ರಸಾದಕ್ಕೆ 7:30 ಅಷ್ಟೊತ್ತಿಗೆ ಕೌಂಟರ್ ಓಪನ್ ಮಾಡ್ತಾರೆ. ಸೊ ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ನೈಟ್ ಬಂದು ರೂಮಲ್ಲಿ ಸ್ಟೇ ಮಾಡಿ, ಮನ್ಸು ಮಾಡಿದಿದ್ರೆ ನಾವು ಅವತ್ತೊಂದು ದಿವಸನೇ ಎಲ್ಲ ದೇವಸ್ಥಾನನೂ ಕವರ್ ಮಾಡಿಕೊಂಡು ಬೆಂಗಳೂರು ಕೂಡ ನೈಟೇ ಟ್ರಾವೆಲ್ ಮಾಡಿದಿದ್ರೆ ಮಿಡ್ ನೈಟ್ ಅಷ್ಟೊತ್ತಿಗೆ ಬೆಂಗಳೂರು ತಲುಪ್ಕೋತಾಯಿದ್ವಿ. ಬಟ್ ರಿಸ್ಕ್ ಬೇಡ, ಈಗ ಮಳೆ ಬರ್ತಿರೋ ಕಾರಣ ನಾವು ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ನಾವು ರೂಮ್ ಆಲ್ರೆಡಿ ಬುಕ್ ಮಾಡಿದ್ದರಿಂದ ನಾವು ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಬೇಗನೆ ಎಲ್ಲೂ ಕೂಡ ನಾವು ವೆಯ್ಟ್ ಮಾಡಲಿಲ್ಲ, ಬೇಗನೆ ದರ್ಶನ ಆಗೋಯಿತು. ಸೊ ಅಲ್ಲಿಂದ ಹೊರಟಿದ್ದೆ ನಾವು ಸೌತ್ ತಡ್ಕ. ಅಲ್ಲಿಂದ ಸ್ವಲ್ಪ ಧರ್ಮಸ್ಥಳದಿಂದ ಸೌತ್ ತಡ್ಕ ಸ್ವಲ್ಪ ತುಂಬ ಏನೋ ದೂರ ಇಲ್ಲ, ಸ್ವಲ್ಪನೇ ದೂರ ಇದೆ. ಮೋಸ್ಟ್ ಪ್ರಾಬಬ್ಲಿ ಒಂದು 20-30 ಕಿಲೋಮೀಟರ್ಸ್ ಅನ್ಕೋತೀನಿ, ನನಗೂ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿ ಪೂಜೆ ಇನ್ನೂ ಮಾಡ್ತಾಯಿದ್ರು. ಸೊ ಹಾಗೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಸೊ ಹಾಗೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ನಾವು ಬೆಂಗಳೂರಿಗೆ ಹೋಗ್ಬೇಕಲ್ಲ. ಸೊ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಇತ್ತು ನಮಗೆ ಬೆಂಗಳೂರು ರೀಚ್ ಆಗೋಕ್ಕೆ. ಇನ್ನು ಕುಕ್ಕೆಗೆ ಬೇರೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾವು ಲಾಸ್ಟಲ್ಲಿ ಕುಕ್ಕೆ ಇಟ್ಕೊಂಡಿದ್ವಿ. ಕೆಲವರು ಒಂದು ಥರ ಫಾಲೋ ಮಾಡ್ತಾರೆ, ಫಸ್ಟು ಕುಕ್ಕೆಗೆ ಹೋಗಿ ಆಮೇಲೆ ಬೇರೆ ಎಲ್ಲ ದೇವ್ರ ದರ್ಶನ ಮಾಡ್ತಾರೆ. ಬಟ್ ನಾವು ಫಾಲೋ ಮಾಡೋದೇನಂತ ಅಂದರೆ, ನಾವು ಎಲ್ಲ ದೇವ್ರ ದರ್ಶನ ಆದಮೇಲೆ ಕುಕ್ಕೆ ಲಾಸ್ಟಲ್ಲಿ ಇಟ್ಕೊಂಡು ಕುಕ್ಕೆಯಿಂದ ಡೈರೆಕ್ಟ್ ನಾವು ಮನೆಗೆ ಬರೋ ಥರನೇ ಮಾಡ್ಕೋತೀವಿ. ಬೇರೆ ಎಲ್ಲೂ ನಾವು ಸ್ಟಾಪ್ ಮಾಡಲ್ಲ, ಅಂದರೆ ಬೇರೆ ಯಾವುದೂ ದೇವಸ್ಥಾನಗಳಿಗೆ ಹೋಗಲ್ಲ. ಹಾಗೆ ಅದನ್ನೇ ಫಾಲೋ ಮಾಡ್ಕೊಂಡು ಬಂದ್ವಿ. ಸೊ ಲಾಸ್ಟ್ ಇಯರ್ ಕೂಡ ಹಾಗೆ ಫಾಲೋ ಮಾಡಿದ್ವಿ, ಈ ವರ್ಷವೂ ನಾವು ಹಾಗೆ ಫಾಲೋ ಮಾಡಿದ್ವಿ. ಅಲ್ಲಿ ನಾವು ನೆಕ್ಸ್ಟು ಕುಕ್ಕೆಗೆ ಹೋಗ್ತೀವಿ. ಇಲ್ಲೂ ಸ್ವಲ್ಪ ಕ್ರೌಡ್ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಕ್ಲೌಡಿ ಆಗಿತ್ತು ಮತ್ತು ಮಳೆ ಬರೋ ಚಾನ್ಸಸ್ ಕೂಡ ಇತ್ತು. ಅದಕ್ಕೆ ನಾವು ಬೇಗನೆ ದರ್ಶನ ಮುಗಿಸ್ಕೊಂಡು ಆಲ್ಮೋಸ್ಟ್ ಬೇಗನೆ ಬಿಟ್ವಿ. ನಾವು ಬ್ಯಾಂಗ್ಳೂರನ್ನ ಆಲ್ಮೋಸ್ಟ್ 3:30 ಅಷ್ಟೊತ್ತಿಗೆ 3:30 ಅಷ್ಟೊತ್ತಿಗೆ ತಲುಪಿದ್ವಿ. ಸೊ ಬೇಗನೆ ಅನ್ಕೋತೀನಿ, ಆಲ್ಮೋಸ್ಟ್ 9:30 ಅಷ್ಟೊತ್ತಿಗೆ ದೇವ್ರ ದರ್ಶನ ಆಗೋಗಿತ್ತು. ಇಲ್ಲೂ ಕೂಡ ಅಷ್ಟೇ. ಇಲ್ಲಿಂದ ನಮಗೆ ಆಲ್ಮೋಸ್ಟ್ 5 hours ಜರ್ನಿ ಇತ್ತು ಬ್ಯಾಂಗ್ಳೂರು ರಿಟರ್ನ್ ಆಗೋಕ್ಕೆ.
environmental. Save trees, save water. Don't waste water. Stop cutting trees. Jai Hind, Jai Bharat. Thank you so much. ಥ್ಯಾಂಕ್ Thanks, ಯು. sir. Ramu All India Rider Instagram, YouTube channel. Please support. ಥ್ಯಾಂಕ್ ಯು. Take care. ಇವರು ರಾಮು ಅಂತ ಹೇಳಿ ಇವರು ಒಂದು ಕಾಸಿಗೋಸ್ಕರ ಸೈಕ್ಲಿಂಗ್ ಮಾಡ್ತಿದ್ದಾರೆ. ಏನಂತ ಆಲ್ ಓವರ್ ಇಂಡಿಯಾ ಸೈಕ್ಲಿಂಗ್ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ ಸೇವ್ ವಾಟರ್ ಸೇವ್ ಟ್ರೀಸ್ ಅಂತ ಹೇಳಿ. ಸೊ ನಾವು ಅವ್ರನ್ನ ನೋಡಿದ ತಕ್ಷಣ ಸ್ವಲ್ಪ ನಿಲ್ಲಿಸಿ ನಮ್ಮ ಹತ್ರ ಸ್ವಲ್ಪ ಹಣ್ಣುಗಳು ಮತ್ತು ಬಿಸ್ಕೆಟ್ಸ್ ಎಲ್ಲ ಇತ್ತು. ಸೊ ಅವ್ರಿಗೆ ಕೊಟ್ಟು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಒಂದು ಒಳ್ಳೆ ಕಾಸ್ಗೋಸ್ಕರ ಅವರು ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ. ಸೊ ನಾವು ನಮ್ಮ ಹತ್ರ ನಮ್ಗೆ ಆ್ಯಕ್ಚುಲಿ ಅವ್ರು ಏನು ಸಿಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಏನಾರ ಕೊಡ್ಬೋದಾಗಿತ್ತು. ಬಟ್ ನಮ್ಮ ಹತ್ರ ಒಂದು ಸ್ವಲ್ಪ ಫ್ರೂಟ್ಸ್ ಇತ್ತು ಮತ್ತು ಬಿಸ್ಕೆಟ್ಸ್ ಎಲ್ಲ ಇತ್ತು. ಸೊ ಅವ್ರಿಗೆ ಕೊಟ್ಟು ಅಲ್ಲಿಂದ ಹೊರಟ್ವಿ. ಹೋಗ್ತಾ ಆನ್ ದ ವೇ ಇದು ಫುಲ್ ಜಾರ್ ಸೋಡಾ ಅಂತ ಇಲ್ಲಿ ಫೇಮಸ್ಸು. ಸೊ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಟ್ರೈ ಮಾಡಿದ್ವಿ. ಇದನ್ನು ತುಂಬಾ ಚೆನ್ನಾಗಿತ್ತು. ಇದು ಮ್ಯಾಂಗೋ ಫ್ಲೇವರ್ದು ನಾವು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸ್ಟ್ರೈಟ್ ಅವೇ ನಾವು ಹೊರಟಿದ್ದೆ ಬೆಂಗಳೂರಿಗೆ. ಆನ್ ದ ವೇ ನಾವು ಚಾರ್ಮುಡಿ ಘಾಟ್, ಅದು ಸಿಕ್ಕಾಬಟ್ಟೆ ಡೇಂಜರಸ್ ಅಂತಲೇ ಹೇಳ್ತಾರೆ. ದೊಡ್ಡ ದೊಡ್ಡ ಕಂಟೈನರ್ಸ್ ಎಲ್ಲ, ಗ್ಯಾಸ್ ಕಂಟೈನರ್ಸು ಎಲ್ಲ ಆನ್ ದ ವೇ ಸಿಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಬೇಡ ಅಂತ ಹೇಳಿ ನಾವು ಅಲ್ಲಿಂದ ಹೊರಟಾಗ ಸ್ವಲ್ಪ ರೋಡ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೊರಟ್ವಿ ಅಲ್ಲಿಂದ. ಅಲ್ಲಿ ಆನ್ ದ ವೇ ಬರ್ತಾ ಅದು 1:30-2 ಗಂಟೆ ಆಗಿತ್ತು. ಸೊ ನಮ್ಗೆ ಹೊಟ್ಟೆನೂ ಹಸಿವಾಗ್ತಾಯಿತ್ತು. ಬೆಳಗ್ಗೆ ನಾವು ಬೇಗನೆ ಧರ್ಮಸ್ಥಳದಲ್ಲಿ ತಿಂಡಿ ತಿಂದಿದ್ದ ಕಾರಣ ನಮ್ಗೆ ಹಸಿವು ಬೇಗ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಧ್ರುವತಾರೆ ಅಂತ ಹೋಟೆಲಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲೆಲ್ಲ ಊಟನೇ ಮಾಡಿದ್ರಿಂದ ನಾವು ಸ್ವಲ್ಪ ನಾರ್ತ್ ಇಂಡಿಯನ್ ಆ ಥರ ಏನಾರು ಟ್ರೈ ಮಾಡೋಣ ಅಂತ ಹೇಳಿ ನಾವು ಸೂಪು, ನೂಡಲ್ಸು, ಫ್ರೈಡ್ ರೈಸು, ಮಂಚೂರಿ ಎಲ್ಲ ಆರ್ಡ್ರ್ ಮಾಡಿ ಅಲ್ಲಿ ಊಟ ಮುಗಿಸಿ ನಾವು ಹೊರಟಿದ್ದು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ನಾವು 3:34 ಅಷ್ಟೊತ್ತಿಗೆ ಬ್ಯಾಂಗ್ಳೂರ್ಗೆ. ಈ ಬ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡತಿ.